ನಮಗೆಲ್ಲರೂ ಸ್ವಾಗತ. ಇವತ್ತು ಬಂದು 16 ಜನವರಿ 2022 ಚಿಂದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. 24 ಕ್ಯಾರೆಟ್ ಚಿಂದ ಬೆಲೆ ಇವತ್ತು ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ 14,340 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿಂದ ಬೆಲೆ ಬಂದು 14,34,000 ರೂಪಾಯಿ ಆಗಿದೆ. ಅಂದರೆ ಪ್ರತಿ ಗ್ರಾಮಲ್ಲಿ ನೆನ್ನೆಗೋಸ್ಕರ ಸುಮಾರು 22 ರೂಪಾಯಿ ಇಳಿಕೆ ಆಗಿದೆ. ಹಾಗೆ 22 ಕ್ಯಾರೆಟ್ ಚಿಂದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು 13,145 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿಂದ ಬೆಲೆ ಬಂದು 13,14,500 ರೂಪಾಯಿ ಆಗಿದೆ. ನೆನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಒಂದು 20 ರೂಪಾಯಿ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿಂದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ 10,755 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿಂದ ಬೆಲೆ ಬಂದು 10,75,500 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ 17 ರೂಪಾಯಿ ಇಳಿಕೆ. ಬೆಳೆಯ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ 292 ರೂಪಾಯಿ, ಹಾಗೆ ಪ್ರತಿ ಕೆಜಿ ಬೆಳೆಯ ಬೆಲೆ ಬಂದು 2,92,000 ರೂಪಾಯಿ ಆಗಿದೆ. ಪ್ರತಿ ಕೆಜಿನಲ್ಲಿ ನಿನ್ನೆಗೋಸ್ಕರ ಸುಮಾರು 3,000 ರೂಪಾಯಿ ಇಳಿಕೆ ಆಗಿದೆ. ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ 99 ರೂಪಾಯಿ 84 ಪೈಸೆ, ಡೀಸೆಲ್ ಬೆಲೆ 85 ರೂಪಾಯಿ 93 ಪೈಸೆ, ಕಚ್ಚಾ ತೈಲದ ಬೆಲೆ ಸುಮಾರು 5,450 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ನಿಫ್ಟಿ 50 ಇವತ್ತು ಸುಮಾರು 28.75 ಪಾಯಿಂಟ್ಸ್ಗಳ ಒಂದು ಸಣ್ಣ ಏರಿಕೆ ತೋರಿಸಿದೆ. ಕ್ಲೋಸ್ ಅಪ್ 25,694.35 ಪಾಯಿಂಟ್ಸ್ ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ 187.64 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 83,570.35 ಪಾಯಿಂಟ್ಸ್ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಮೇನ್ಲಿ IT ಕಂಪ್ನಿ ಶೇರ್ಸ್ಗಳಲ್ಲಿ ಇವತ್ತು ಒಂದು ಒಳ್ಳೆ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಇನ್ಫೋಸಿಸ್ನಲ್ಲಿ ಶೇರ್ಸ್ನಲ್ಲಿ ಸುಮಾರು 5.63% ಅಷ್ಟು ಏರಿಕೆ ಆಗಿದೆ. ಹಾಗೆ ಟೆಕ್ ಮಹೇಂದ್ರ ಶೇರ್ಸ್, LTI ಮೈಂಟ್ರಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ವಿಪ್ರೋ, ಕೆನರಾ ಬ್ಯಾಂಕ್, ಇನ್ಫೋ ಎಡ್ಜ್, HCL ಟೆಕ್ನಾಲಜೀಸ್, ಭಾರತ್ ಪೆಟ್ರೋಲಿಯಂ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, SBI, ಮ್ಯಾಕ್ರೋಟೆಕ್, ಮದರ್ಸನ್, ಟಾಟಾ ಮೋಟಾರ್ ಪ್ಯಾಸೆಂಜರ್ಸ್ ವೆಹಿಕಲ್ಸ್, ಶ್ರೀ ಸಿಮೆಂಟ್, ವೇದಾಂತ, ಹಾಗೆ ಹುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್, ಅಲ್ಟ್ರಾಟೆಕ್ ಸಿಮೆಂಟ್, ಯುನೈಟೆಡ್ ಸ್ಪಿರಿಟ್ಸ್, ಪವರ್ ಫೈನಾನ್ಸ್ ಕಾರ್ಪೊರೇಷನ್, ಗೋದ್ರೇಜ್, ಅಂಬುಜಾ ಸಿಮೆಂಟ್ಸ್, ನೆಸ್ಟೆಂಟ್ ಈ ಶೇರ್ಸಲ್ಲಿ ಏರಿಕೆ ಕಂಡಿದೆ. ಹಾಗೆ IPO ನೋಡಿದರೆ ಇಂಡೋ SMC IPO, SME IPO ಅದು ಇವತ್ತು ಕ್ಲೋಸ್ ಆಯಿತು. 83 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ರಿಟೇಲ್ ಕ್ಯಾಟಗರಿನಲ್ಲಿ ಕ್ಲೋಸ್ ಆಯಿತು. ಹಾಗೆ ಅಮಾಗಿ ಮೀಡಿಯಾ ಲ್ಯಾಬ್ಸ್ ಇದು ಇವತ್ತು ಕ್ಲೋಸ್ ಆಯಿತು, 7 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ GRE ರಿನ್ಯೂ ಇದು SME IPO, ಇದರಲ್ಲಿ 12 ಪಟ್ಟ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ, ಇವತ್ತು ಕ್ಲೋಸ್ ಆಯಿತು. ಹಾಗೆ ಆರ್ಮರ್ ಸೆಕ್ಯೂರಿಟಿ SME IPO ಇದು 19ನೇ ತಾರೀಕು ಕ್ಲೋಸ್ ಆಗೋದು. ಹಾಗೆ ಹೊಸದು IPO ಅಂತ ಹೇಳಿದ್ರೆ ಅರಿಟಾಸ್ ವಿನಲ್ ಲಿಮಿಟೆಡ್, ಇದು SME IPO, ಪ್ರೈಸ್ ರೇಂಜ್ 40 ರೂಪಾಯಿಂದ 47 ರೂಪಾಯಿ ಇದೆ. ಮಿನಿಮಮ್ 2 ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿನಲ್ಲಿ 5 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಓಪನ್ ಆಗಿರೋದು ಇವತ್ತು 16ಕ್ಕೆ 20 ಜನವರಿ 2026 ಇದು ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.